ಮೈಸೂರು ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಕುಮಾರ್ ಬಂಧನದ ನಂತರದಲ್ಲಿ ಅಕ್ರಮದ ಒಂದೊಂದು ವಿಚಾರಗಳು ಕೂಡ ಬಹಿರಂಗವಾಗ್ತಾ ಇದೆ. ಮೈಸೂರು ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಇಡಿಯಿಂದ 150 ಕೋಟಿ ಮೌಲ್ಯದ ಅಕ್ರಮದ ಸೈಟ್ ಅನ್ನ ಜಪ್ತಿ ಮಾಡಲಾಗಿದೆ. ಇಡಿಯಿಂದ ಮೈಸೂರು ಸಬ್ ರಿಜಿಸ್ಟರ್ ಕಚೇರಿಗೂ ಕೂಡ ಮಹತ್ವದ ಸೂಚನೆಯನ್ನ ಕೊಡಲಾಗಿದೆ. ಇಡಿ ಲಿಸ್ಟ್ ಮಾಡಿರುವಂತಹ ಸೈಟ್ಗಳನ್ನ ಮಾರಾಟ ಮಾಡುವಂತಿಲ್ಲ, ಬೇರೆಯವರಿಗೆ ವರ್ಗಾವಣೆ ಮಾಡುವಂತಿಲ್ಲ. ಎಲ್ಲ ಸಬ್ ರಿಜಿಸ್ಟರ್ಗಳಿಗೂ ಕೂಡ ಪತ್ರವನ್ನ ಇಡಿ ಮುಖಾಂತರ ರವಾನೆ ಮಾಡಲಾಗಿದೆ. ಇನ್ನು ಮೂಡ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಮತ್ತು ಆತನ ಸಂಬಂಧಿಕರ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಸಿಎಂ ಆಪ್ತ ಬೆಂಬಲಿಗ ಪಾಪಣ್ಣಗೆ ಸೇರಿದಂತಹ ಅಕ್ರಮದ ಸೈಟು ಕೂಡ ಈ ಪಟ್ಟಿಯಲ್ಲಿದೆ. ಬಹಳಷ್ಟು ಅಂದ್ರೆ ಒಂದೇ ದಿನ 20 ಸೈಟ್ನ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಟ್ಟಿರುವಂತಹ ದೊಡ್ಡ ಹಗರಣ ಇಲ್ಲಿ ಬೆಳಕಿಗೆ ಬಂದಿದೆ. ಒಟ್ಟಾರೆ 150 ಕೋಟಿ ಮೌಲ್ಯದ ಅಕ್ರಮ ಸೈಟು ಜಪ್ತಿಯನ್ನ ಮಾಡಿರುವಂತಹ ಇಡಿ ತನಿಖೆಯನ್ನ ಮುಂದುವರಿಸಿದೆ. ತನಿಖೆಯ ಭಾಗವಾಗಿ ದಿನೇಶ್ ಕುಮಾರ್ನ ಸಂಬಂಧಿಕರು, ಪತ್ನಿಯ ಸಂಬಂಧಿಕರ ಹೆಸರಲ್ಲಿ ಹೇಗೆ ಹಣ ವರ್ಗಾವಣೆಯಾಗಿದೆ ಅವರುಗಳ ಅಕೌಂಟ್ನ ಮುಖಾಂತರವಾಗಿ ಮತ್ತು ಎಷ್ಟೆಷ್ಟು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ, ಅದರ ಫಲಾನುಭವಿಗಳು ಯಾರು ಹೆಚ್ಚು ಅನ್ನೋದು ಕೂಡ ಗೊತ್ತಾಗಿದೆ. ಮೂಡ ಅಕ್ರಮಕ್ಕೆ ಮನೆ ಮಂದಿಯೆಲ್ಲ ಭಾಗಿಯಾಗಿರೋದು ತನಿಖೆಯಿಂದ ಹೊರಗೆ ಬಂದಿದೆ. ಬಂಧನದ ಬಳಿಕ ಸ್ಫೋಟಕ ಅಕ್ರಮ ವಿಚಾರ ಬಯಲಾಗ್ತಾ ಇದೆ. 1.5 ಕೋಟಿ ಸೈಟ್ ಅನ್ನ ಜಸ್ಟ್ 1,55,000ಕ್ಕೆ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. ಜೆಎಸ್ಎಸ್ ಎಂಪ್ಲಾಯ್ ಅಲ್ಲದಿದ್ರೂ ಕೂಡ ಜೆಎಸ್ಎಸ್ ನ ಸೈಟ್ ಅನ್ನ ತನ್ನ ಮಾವನಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿರೋದು ಗೊತ್ತಾಗಿದೆ. ಅದರಲ್ಲಿ ಜೆಎಸ್ಎಸ್ ನ ನೌಕರರಿಗೆ, ಅಲ್ಲಿನ ಸಿಬ್ಬಂದಿಗಳಿಗೆ ಈತ ಏನೋ ಕೆಲಸಗಳನ್ನ ಮಾಡಿಕೊಟ್ಟು ಅದರ ಕಿಕ್ ಬ್ಯಾಕ್ ಆಗಿ ಸೈಟ್ ಅನ್ನ ತನ್ನ ಮಾವನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿರಬಹುದು ಎಂಬ ಅನುಮಾನವನ್ನ ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಅದೇ ಮುಖ್ಯಮಂತ್ರಿಗಳ ಆಪ್ತ ಪಾಪಣ್ಣನ ಹೆಸರಿಗೂ ರಿಜಿಸ್ಟರ್ ಆಗಿರೋದು ಮತ್ತು ದಿನೇಶ್ ಕುಮಾರ್ನ ಹೆಂಡತಿ, ಮಾವ, ಅಜ್ಜಿ, ಅವರ ಸಂಬಂಧಿಗಳು ಅವರುಗಳ ಅಕೌಂಟ್ಗಳನ್ನು ಓಪನ್ ಮಾಡಿ ಅವರ ಬ್ಯಾಂಕ್ ಅಕೌಂಟ್ಗಳನ್ನೆಲ್ಲ ಈ ವ್ಯಕ್ತಿಯ ನಿರ್ವಹಣೆ ಮಾಡ್ತಿದ್ದ ಅನ್ನೋದು ಕೂಡ ತನಿಖೆಯ ಮುಖಾಂತರ ಗೊತ್ತಾಗಿದೆ. ಮತ್ತು ಒಂದೇ ದಿನ 20-30 ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರೋದು ಗೊತ್ತಾಗಿದೆ. ಹಾಗಾಗಿ ಒಟ್ಟು 150 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿರುವಂತಹ ಇಡಿ ಯಾವುದೇ ಮೂಮೆಂಟ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಆಗಕೂಡದು ಅಂತ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಇನ್ನು ಈಗ ಅದು ಎಷ್ಟು ಜನಕ್ಕೆ ಮಾರಾಟ ಆಗೋಗಿತ್ತು, ಎಷ್ಟು ಜನಕ್ಕೆ ಕೈ ಬದಲಾಗೋಗಿತ್ತು, ಈಗ ಅವ್ರಿಗಾಗುವಂತಹ ಲಾಸನ್ನು ಹೇಗೆ ಪರಿಹಾರವನ್ನು ಕಂಡುಕೊಳ್ಳಲಾಗುತ್ತೆ ಸದ್ಯ ಇರುವಂತಹ ಪ್ರಶ್ನೆ. ಅಕ್ರಮವಾಗಿ ಮಂಜೂರು ಮಾಡಿದಂತಹ ಸೈಟು, ಅದರಲ್ಲಿ ಫಲಾನುಭವಿ ಪಾಪಣ್ಣ ಅತಿ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ತನ್ನ ಸಂಬಂಧಿಕರಿಗೆ ಈತ ಸೈಟನ್ನು ಮಾಡಿಕೊಟ್ಟಿರೋದು ಮತ್ತು ಹಣ ವರ್ಗಾವಣೆ ಮಾಡಿಕೊಂಡಿರೋದು ಕೂಡ ತನಿಖೆಯ ಹಂತದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ.